ವಿವರ್ಸ್, ಇವತ್ತು ಮಿಲೆಟ್ಟಲ್ಲಿ ಒಂದು ಮುದ್ದೆ ಮಾಡೋಣ ಅಂತಿದ್ದೀನಿ. ಇದು 2-3 ಟೀ ಸ್ಪೂನು ಸಿರಿಧಾನ್ಯ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗುವ ಸಾಮಾನು 1 ಟೀ ಸ್ಪೂನ್ ತುಪ್ಪ, ರುಚಿಗೆ ಸ್ವಲ್ಪ ಉಪ್ಪು, ಮತ್ತು ಇದು ರಾಗಿ, ಗೋಧಿ, ಜೋಳ ಬಿಡಿಸಿರ್ತಕ್ಕಂಥ ರಾಗಿ ಹಿಟ್ಟು, ಮೆಂತ್ಯ ಎಲ್ಲ ಹಾಕಿ ನಾನು ಬೀಸಿಟ್ಟಿದ್ದೀನಿ. 1 ಲೋಟ ನೀರು, ಬಿಸಿನೀರು. ನಾನೊಂದು ಸಣ್ಣ ಮುದ್ದೆ ಮಾಡ್ಕೊಡ್ತೀನಿ, ಒಬ್ಬರಿಗೆ ಅಥವಾ ಇಬ್ಬರಿಗಾಗುತ್ತೆ ಅಷ್ಟೇ. ಇದು ಮಿಲೆಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ನುಚ್ಚಕ್ಕಿ ಮುದ್ದೆ ಥರ ಆಗುತ್ತೆ ಇದು. ಹಿಂದೆ ಎಲ್ಲ ಮಾಡ್ತಾಯಿದ್ರು ನುಚ್ಚಕ್ಕಿ ಮುದ್ದೆ ನಮ್ಮ ಮನೆಯಲ್ಲಿ, ಆ ಥರ ಆಗುತ್ತೆ ಇದು ಅಷ್ಟೇ. ಈಗ ಎಷ್ಟು ತಡೆಯುತ್ತೆ ಅಷ್ಟು ಹಿಟ್ಟು ಹಾಕ್ಬಿಟ್ರೆ ಮುದ್ದೆನೂ ತುಂಬ ಚೆನ್ನಾಗುತ್ತೆ. ನುಚ್ಚಕ್ಕಿ ಮುದ್ದೆ ಟೇಸ್ಟ್ ಕೊಡುತ್ತೆ ಇದು. ನಿಮಗೆ ಗೊತ್ತೇ ಆಗಲ್ಲ ಸಿರಿಧಾನ್ಯದಲ್ಲಿ ಮುದ್ದೆ ತಿಂತಾ ಇದ್ದೀವಿ ಅನ್ನೋದು ಗೊತ್ತೇ ಆಗಲ್ಲ. ಇದು ಒಂದು 10 ನಿಮಿಷ, 1/4 ಗಂಟೆ ಬೇಯಲಿ. ಆಮೇಲೆ ಈ ರಾಗಿ ಸೆಟ್ ಹಾಕ್ಬಿಡೋಣ. ಆಮೇಲೆ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ, ಕುದೀತಾ ಇದೆ. ಇದೊಂದು 5-6 ನಿಮಿಷ ಈ ಥರ ಕುದ್ರೆ ಸಾಕು. ತುಂಬ ಜನ ಮಿಲೆಟ್ಟು ಬೇಯಲ್ಲ ಅಂತ ತಿಳ್ಕೊಂಬಿಟ್ಟಿರ್ತಾರೆ. ಇದು ಚೆನ್ನಾಗಿ ನೆಂದಿದ್ರೆ 6-7 ನಿಮಿಷದಲ್ಲಿ ಇದು ಮೆತ್ತಗಾಗಿರುತ್ತೆ. ಇದ್ರ ಜೊತೆ ಹಿಟ್ಟು ಹಾಕಿದಾಗ ಅದ್ರ ಜೊತೆಲೇ ಇದು ಬೆಂದ್ಕೊಂಬಿಟ್ಟಿರುತ್ತೆ. ಈಗ ನಿಧಾನಕ್ಕೆ ಈ ನೀರಿಗೆ, 1 ಲೋಟ ನೀರಿಗೆ ಎಷ್ಟು ಹಿಟ್ಟು ಹಿಡಿಯುತ್ತೆ ಅಷ್ಟನ್ನು ಮಾತ್ರ ನಾನು ಹಾಕ್ತೀನಿ. ಇದು ಪೂರ್ತಿ ಹಿಡಿದ್ರೆ ಪೂರ್ತಿನೂ ಹಾಕ್ತೀನಿ. ಯಾಕೆಂದರೆ ಒಂದೊಂದು ಮಿಲೆಟ್ಟು ಒಂದೊಂದು ಥರ ಹಿಟ್ಟು ತಗೊಳುತ್ತೆ. ಹಾಗಾಗಿ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡೇ ಮಾಡಬೇಕಾಗತ್ತೆ. ನಾನು ಸ್ವಲ್ಪ ತೆಳ್ಳಗೆ ಮಾಡ್ತೀನಿ. ನಿಧಾನಕ್ಕೆ ಹಿಟ್ಟು ಹಾಕ್ಕೊಳ್ಳಿ. ಮುದ್ದೆ ಮಾಡೋದು ಎಲ್ರಿಗೂ ಬಂದಿರುತ್ತೆ, ಆದರೆ ನಾನು ಮಿಲೆಟ್ಟಲ್ಲಿ ಮಾಡ್ತಾ ಇರೋದು ಮೋಸ್ಟ್ಲಿ ಯಾರೂ ಟ್ರೈ ಮಾಡಿಲ್ಲ. ಪೂರ್ತಿ ಮಿಲೆಟ್ ಹಿಟ್ಟಲ್ಲಿ ಮಾಡಿರ್ತಾರೆ. ಈ ಥರ ರಾಗಿ, ಗೋಧಿ, ಅಕ್ಕಿ, ಜೋಳ ಎಲ್ಲ ಸೇರಿಸ್ಕೊಂಡು ಮಾಡಿರೋದು ಅಪರೂಪ. ನನ್ನ ವಿಡಿಯೋದಲ್ಲಿ ನೀವು ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ. ನಿಮಗೆ ಇದೇ ಥರ ಇನ್ಫಾರ್ಮೇಷನ್ ವಿಡಿಯೋಗಳು ಮುಂದೆ ಸಿಗ್ತಾ ಹೋಗುತ್ತೆ. ನಾನು ಸುಮಾರು ಒಂದು 3-4 ವರ್ಷದಿಂದ ಮಿಲೆಟ್ ತಿಂತಾ ಇದ್ದೀನಿ. ಆಸ್ಪತ್ರೆ ಕಡೆ ನಾನು ಹೆಚ್ಚಾಗಿ ಹೋಗಲ್ಲ. ಹೀಗೇನೆ ಮನೆಯಲ್ಲೇ ಏನೇ ಸಮಸ್ಯೆ ಬಂದರೂ ವಾಸಿ ಆಗುತ್ತೆ. ಮಿಲೆಟ್ಟು ಎಲ್ಲ ಪ್ರಾಬ್ಲಮ್ಗೂ ಸಾಲ್ವ್ ಆಗುತ್ತೆ. ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ. ತುಂಬ ಮಿಲೆಟ್ ಹಾಗೆ ತಿನ್ನೋದು ಇಷ್ಟ ಆಗಲ್ಲ ಸಿರಿಧಾನ್ಯ ಅನ್ನೋರು ಈ ರೀತಿ ಎಲ್ಲನೂ ಬೆರೆಸ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನುಚ್ಚಕ್ಕಿ ಮುದ್ದೆ ಫ್ಲೇವರ್ ಬರುತ್ತಷ್ಟೇ, ಏನು ತೊಂದರೆ ಏನಾಗಲ್ಲ ನಿಮಗೆ. ಹಾಗೆ ಮುಚ್ಚಿಟ್ಬಿಟ್ರೆ ಮೆತ್ತಗೆ ಚೆನ್ನಾಗಿ. ನಿಮಗೆ ತೆಳ್ಳೆ ಅನಿಸಿದ್ರೆ ಒಂಚೂರು ಹಿಟ್ಟು ಹಾಕೊಳ್ಳಿ. ಗಟ್ಟಿ ಅನಿಸಿದ್ರೆ ಸ್ವಲ್ಪ ಬಿಸಿನೀರು ಇಟ್ಕೊಂಡಿರಿ, ಬಿಸಿನೀರು ಎತ್ತಿ ಹಾಕೊಳ್ಳಿ. ನೋಡಿ, ನುಚ್ಚಕ್ಕಿ ಥರನೇ ಕಾಣುತ್ತೆ. ಹಿಂದೆ ಎಲ್ಲ ನಮ್ಮಮ್ಮ ನುಚ್ಚಕ್ಕಿಲಿ ಮುದ್ದೆ ಮಾಡ್ತಾಯಿದ್ರು, ರಾಗಿ ಹಾಕ್ಬಿಟ್ಟು, ರಾಗಿ ಹಿಟ್ಟು ಹಾಕ್ಬಿಟ್ಟು. ಅದೇ ಥರ ಕಾಣಿಸ್ತಾ ಇರ್ಬೋದು ನಿಮಗೆ. ರವೆ ಥರ ಕಾಣಿಸ್ತಾ ಇದೆ. ಇದನ್ನ ಹಾಗೆ ಒಂಚೂರು ತುಪ್ಪ ಹಾಕಿ ಮುಚ್ಚಿಟ್ಬಿಟ್ರೆ ನೋಡಿ ತೆಳ್ಳಗಾಗಿದೆ, ಒಂದು ಕೂಡ ಗಂಟಿಲ್ಲ. ಚೆನ್ನಾಗಿ ಸ್ಪೂನಲ್ಲೇ, ಕೆಲವರು ಕೋಲಲ್ಲಿ ಇದು ಮಾಡ್ತಾರೆ, ನಾನು ಅನ್ನದ ಕೈನಲ್ಲೇ ಮಾಡಿಬಿಡ್ತೀನಿ. ಸ್ವಲ್ಪ ತಾನೇ ನೋಡಿ, 1 ಲೋಟ, 1/4 ಲೋಟ ಹಿಡ್ದಿದೆ. 2 ಮುದ್ದೆ ಆಗುತ್ತೆ. ಮೀಡಿಯಮ್ ಸೈಜು 2 ಮುದ್ದೆ ಆಗುತ್ತೆ. ಮೂಸಂಬೆ ಹಣ್ಣು ಸೈಜು 2 ಮುದ್ದೆ ಆಗುತ್ತೆ. ಮಿಲೆಟ್ಸ್ ತಿನ್ನೋದ್ರಿಂದ ಯಾವುದೇ ಸಮಸ್ಯೆ ಬರಲ್ಲ. ಅಕಸ್ಮಾತ್ ಇದ್ರೂ ಕ್ರಮೇಣ ನಿಮಗೆ ಡೋಸೇಜು ಕಡಿಮೆ ಮಾಡುತ್ತೆ. ಎಲ್ಲ ಥರ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಇದು ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಇರೋಷ್ಟು ದಿನ ನಾವು ಆಯುಸ್ ಹೆಚ್ಚಾಗುತ್ತೆ ಅಂತಲ್ಲ, ಇರೋಷ್ಟು ದಿನ ಯಾರ ಕೈಲೂ ಡಿಪೆಂಡ್ ಆಗಬಾರ್ದು ಅಂತಷ್ಟೇ. ನೀವು ಮಾಡ್ಕೊಳ್ಳಿ, ಹೇಗಾಯಿತು ಅಂತ ಕಮೆಂಟಲ್ಲಿ ಹೇಳಿ. ನಾನು ಹಸಿ ತರಕಾರಿ, ಟೊಮೆಟೊ, ನಲ್ಲಿಕಾಯಿ, ಉಪ್ಪಿನಕಾಯಿ, ಸೌತೆಕಾಯಿ, ಈರುಳ್ಳಿ ಹಾಗೂ ಕ್ಯಾರೆಟು ತೊಗೊಂಡಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಮೂಲಂಗಿ ಹುಳಿ ಮಾಡಿದ್ದೀನಿ. ಮೂಲಂಗಿ, ಕ್ಯಾರೆಟು, ಈರುಳ್ಳಿ, ಟೊಮೆಟೊ ಹಾಕಿ ಸಾಂಬಾರು ಮಾಡಿದ್ದೀನಿ. ನೋಡಿ, ನಮ್ಮ ಮನೇಲಿ ಇಷ್ಟು ತರಕಾರಿ ಯಾವಾಗಲೂ ಇರುತ್ತೆ ಸಾಂಬಾರಿನಲ್ಲಿ.
ಕೈನ ಮುದ್ದೆ ಮಾಡಿಕೊಂಡು ಒಂದು ಸಣ್ಣ ಮುದ್ದೆ ಕಟ್ಟಿ ತೋರಿಸ್ತೀನಿ. ಇದನ್ನು ಹಾಗೆ ಮುಚ್ಚಿಡ್ತೀನಿ. ನೋಡಿ, ಸಾಫ್ಟ್ ಆಗೂ ಇದೆ, ಮೀಡಿಯಮ್ ಆಗೂ ಇದೆ. ಬೇಕಾದ್ರೆ ಇದ್ರ ಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡು ನೀವು ತಿನ್ಬೋದು. ಇಲ್ಲಾಂದರೆ ಸಾಂಬಾರು ತುಪ್ಪ ಇದಕ್ಕೆ ಹಾಕಿರ್ತೀವಿ, ಸಾಂಬಾರನ್ನ ಇದ್ರ ಮೇಲೆ ಹಾಕ್ಕೊಂಡು ತಿನ್ಬೋದು. ಮಿಲೆಟ್ ರಾಗಿ ಮುದ್ದೆ, ಟೇಸ್ಟಿ, ಹೆಲ್ದಿ ಆ್ಯಂಡ್ ಡಿಲಿಷಿಯಸ್. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನು ಮರೀದೇ ಇರಿ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಕೀಪ್ ವಾಚಿಂಗ್. ಧನ್ಯವಾದಗಳು.